ಪುಟ್ಟಿಗೆ ವಿಷಯ ಗೊತ್ತಿಲ್ವಾ? ಅಲ್ಲ, ಶಾಂತಿ ಪೂಜೆ ಅಂತ್ಯ ಅವಳಿಗೆ ವಿಷಯ ಗೊತ್ತಿಲ್ಲ ಅಂತ್ಯ ಅಂದ್ರೆ ಅವಳು ಮೊದಲೇ ನಿನ್ನ ವಿಚಾರದಲ್ಲಿ ಕಡ್ಡಿಯಷ್ಟು ಸಮಸ್ಯೆ ಕಂಡ್ರು ಗುಡ್ಡದಾಗ ನೋಡ್ತಾಳೆ. ಅದು ಅಲ್ಲದೆ ಅವಳು ಪಂಚಾಯಿತಿ ಅಧ್ಯಕ್ಷೆ ಬೇರೆ. ಅವಳಿಗೆ ಅವಳದೇ ಆದ ಕೆಲಸಗಳಿರುತ್ತಲ್ವಾ ಬಾವ. ಸುಮ್ಮನೆ ಯಾಕೆ ಅವಳಿಗೆ ತೊಂದರೆ ಕೊಡೋದು ಅಂತ. ಅದಕ್ಕೆ ನಾನು ನೀನು ಹೋಗಿ ಬಂದ್ಬಿಡೋಣ. ಅಲ್ಲ, ಏನು ಪೂಜೆ ಮಾಡಿಸ್ತಾ ಇದೆಯಾ? ಪುಟ್ಟಿಗೆ ಬಿಡುವಿದ್ದಾಗ ಆಗ್ಲೇ ಹೋದ್ರೆ ಆಯ್ತು. ಅಯ್ಯೋ ಬಾವ, ಹಾಗೆಲ್ಲ ಆಗಲ್ಲ ನೋಡು. ಕಾಯಿಲೆ ಇದ್ದಾಗಲೇ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಿಡ್ಬೇಕು. ಏನೋ ನಿಧಾನಕ್ಕೆ ಹೋದ್ರೆ ಆಯ್ತು ಅಂತ ತಾತ್ಸರ ಎಲ್ಲ ಮಾಡಬಾರ್ದು ಬಾವ. ನೋಡು ಬಾವ, ನಾಳೆ ನೀನು ಬರ್ತಿದ್ಯಾ, ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಯಾವಾಗ್ಲೂ ನಿನ್ ತಂಗಿ ಹೇಳ್ದಂಗೆ ಕೇಳೋದಲ್ಲ, ತಂಗಿ ಗಂಡ ಹೇಳ್ದಂಗೂ ಕೇಳಬೇಕು. ಸರಿ, ಬರ್ತೀನಿ. ಬಾವ, ನೀವೆಲ್ಲ ಹೋಗಿರಿ, ನಾನು ಬಂದೆ. ನೀವೆಲ್ಲ ಹೋಗಿರಿ. ಸರಿ ಇಂದ್ರ, ಬಾರಜಿ. ನೀವ್ ಹೊರಡಿ. ಹಲೋ ಹಲೋ ಮೇಡಮ್, ನಾನು ಇಂದ್ರ ಮಾತಾಡ್ತಾ ಇರೋದು. ಈಗ ಯಾಕೆ ಫೋನ್ ಮಾಡಿದ್ದು? ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ದೆ ತಾನೆ. ನೀವ್ ಹೀಗೆಲ್ಲ ತೊಂದರೆ ಕೊಟ್ರೆ ಹೇಗೆ? ಅಯ್ಯಯ್ಯೋ ಮೇಡಮ್, ನಾನು ನಿಮಗೆ ಫೋನ್ ಮಾಡಿರೋದು ನಮ್ಮ ಭಾವನ ಜೊತೆ ಮದುವೆ ವಿಷಯಕ್ಕಲ್ಲ. ಮತ್ತೆ